ನಮ್ಮ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು ಊಟ? ವಿವೇಕ್ ಸರ್ ಇದಾರಲ್ಲ, ಅವ್ರ ಬೈಕ್ನ ಯಾರೋ ದಿನ ಪಂಚರ್ ಮಾಡ್ತಿದ್ರು. ಹೌದಾ? ಸ್ಕೂಲಲ್ಲೂ ಅದೇ ವಿಷಯ ಮಾತಾಡ್ತಿದ್ರು, ಯಾರು ಪಂಚರ್ ಮಾಡಿದ್ರು ಅಂತ. ಯಾರು ಪಂಚರ್ ಮಾಡ್ತಾಯಿದ್ರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಸ್ಸಲ್ಲೂ ಅದೇ ವಿಷಯ ಮಾತಾಡ್ತಿದ್ರು. ಮತ್ತೆ ಏನಾಯ್ತು? ಮತ್ತೆ ಯಾರೋ ಒಬ್ಬ ಹುಡುಗ ಕಂಡಿದ್ದ. ಯಾವ ಹುಡುಗ? ಕಿರಣ್ ಅಂತ. ಹೇಗೆ ಕಂಡಿಡ್ದ? ನಿಮ್ಮ ಕ್ಲಾಸ್ ಬಿಟ್ಮೇಲೆ ಪಿಟಿಯಿಂದ ಬಂದಮೇಲೆ ನಮ್ಗೆ ಬೈಕ್ ಪಂಚರ್ ಆಗಿದೆ. ಯಾರು ಏನು ಮಾಡಿದ್ರೆ ಕರೆಕ್ಟಾಗಿ ಈಗಲೇ ಹೇಳಿದ್ರೆ ಸರಿ, ಆಮೇಲೆ ಸರಿ ಇರಲ್ಲ. ನಾನೀಗ ನಾನಾಗೆ ಗೊತ್ತಾದರೆ ಆಮೇಲೆ ಪನಿಷ್ಮೆಂಟ್ ಗ್ಯಾರಂಟಿ. ನೀವಾಗೆ ಎದ್ದು ನಿಂತರೆ ಸರಿ. ಸರ್ ನಮ್ಮ ಕ್ಲಾಸ್ ಸರ್ ಯಾರು ಅಲ್ಲ ಸರ್. ಸರ್ ನಂಗೆ ಗೊತ್ತು ಸರ್ ಯಾರು ಪಂಚರ್ ಮಾಡಿದ್ರು. ಯಾರು ಮಾಡಿದ್ದು ಹೇಳು? ಸರ್ ಎಲ್ಲರೂ ಕ್ಲಾಸಿಂದ ಹೊರಗೋಗ್ಲಿ ಸರ್, ಆಮೇಲೆ ಬಂದಾದ್ಮೇಲೆ ಹೇಳ್ತೀನಿ. ಸರಿ, ಎಲ್ಲರೂ ಕ್ಲಾಸಿಂದ ಹೊರಗೆ ಹೋಗಿ ಒಂದು ನಿಮಿಷ. ಕಂಡಿಡಿದೆಯಪ್ಪ ಯಾರು? ನಿಜವಾಗ್ಲೂ ಗೊತ್ತಾ ನಿಂಗೆ ಭವಿಷ್ಯ ಮಾಡಿರೋದು ಅಂತ? ಹೇಗೆ ಕಂಡಿಡಿದೆ ಹೇಳಿ ಮೇಡಮ್? ಸರ್ ಮನೆಯಿಂದ ಬರುವಾಗ ನಾನು ಈ ಪರ್ಫ್ಯೂಮ್ ತಗೊಂಡು ಬಂದಿದ್ದೆ ಸರ್. ಸರ್ ಅದನ್ನ ನಿಮ್ಮ ಬೈಕ್ ಟೈರ್ಗೆ ಸ್ಪ್ರೇ ಮಾಡಿದೆ ಸರ್. ನಾನು ಎಲ್ಲ ಮಕ್ಕಳು ಬರ್ತಾ ಇರಲ್ಲ ಸರ್ ಕ್ಲಾಸಿಗೆ, ನಾನು ಎಲ್ಲರ ಮಕ್ಕಳು ಕೈ ಸ್ಮೆಲ್ ಮಾಡಿದೆ. ಸರ್ ಈಗ ನಾನು ಭವಿಷ್ ಕೈ ನೋಡುವಾಗ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇತ್ತು ಸರ್. ಸಾರಿ ಸರ್, ತಪ್ಪಾಯ್ತು. ನಿಮಗೆ ಮುಂದೆ ಹಂಗೆ ಮಾಡಿದೆ ಸರ್. ಓಕೆ ಭವಿಷ್, ಅಪಾಲಜಿ ಕೇಳಿದೆ ಅಲ್ಲ? ಗುಡ್. ಸಿನಾ, ಇನ್ಮೇಲೆ ಈ ಥರ ಮಾಡಬಾರ್ದು ಆಯಿತಾ? ಚೆನ್ನಾಗಿ ಓದಿ, ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಸ್ಕೂಲಿಗೆ ಮತ್ತು ನಿಮ್ಮ ಪೇರೆಂಟ್ಸ್ಗೆ ಒಳ್ಳೆ ಹೆಸರು ತರಬೇಕು ಆಯಿತಾ? ಗುಡ್. ಸಿನಾ, ಈಗ ಗೊತ್ತಾಯ್ತಾ ಮಕ್ಕಳೇ? ಯಾಕೆ ಟೀಚರ್ಸ್ ಎಲ್ಲ ನಿಮಗೆ ಪನಿಷ್ಮೆಂಟ್ ಕೊಡ್ತಾರೆ, ಯಾಕೆ ಶಿಕ್ಷೆ ಕೊಡ್ತಾರೆ ಗೊತ್ತಾಯ್ತಾ? ಅದು ನಿಮ್ಮ ಒಳ್ಳೇದಕ್ಕೆ, ನಿಮಗೆ ಒಳ್ಳೇದಾಗಲಿ ಅಂತಲೇ ಹೇಳೋದು ಹೊರತು ಇನ್ಯಾವುದು ಕೆಟ್ಟ ಉದ್ದೇಶ ಇರಲ್ಲ. ಗೊತ್ತಾಯ್ತಾ ಮಕ್ಕಳೇ? ಏನೇ ಮಾಡಿದ್ರು, ಯಾವುದೇ ಪನಿಷ್ಮೆಂಟ್ ಕೊಟ್ಟರು ಅದು ನಿಮಗೋಸ್ಕರ, ನಿಮ್ಮ ಒಳ್ಳೇದಕ್ಕೆ. ಗೊತ್ತಾಯ್ತಾ? ಗುಡ್. ಒಳ್ಳೆ ಡಿಟೆಕ್ಟಿವ್ ಐಡಿಯಾನೇ ಮಾಡಿದ್ದೀನಿ. ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡಿದೆ ಕಣೋ. ಇನ್ನು ಮುಂದೆ ಪೊಲೀಸ್ ಆಫೀಸರ್ ಆಗ್ಬೋದು ಕಣೋ. ನೋಡಿದ್ಯಾ ಕಿರಣ್ ಎಷ್ಟು ಜಾಣ್ತಂದ ಅದನ್ನ ಕಂಡು ಹಿಡ್ದ ಅಂತ. ಇದರಿಂದ ಭವಿಷ್ಯಕ್ಕೂ ತನ್ನ ತಪ್ಪಿನ ಅರಿವಾಯ್ತು. ಇನ್ನು ಮುಂದೆ ಅವನು ಅಂತ ಕೆಟ್ಟ ಕೆಲಸ ಮಾಡಲ್ಲ, ಅವನು ಒಳ್ಳೆಯವನಾಗ್ತಾನೆ. ಸರಿ ಪುಟ್ಟ, ಹೋಗಿ ಓದ್ಕೋ, ಎಕ್ಸಾಮ್ ಇದೆಯಲ್ಲ. ಆಯ್ತು ಆಂಟಿ.